ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಮಾತನಾಡುವುದು ಸ್ವಾತಿ ನಕ್ಷತ್ರದ ಬಗ್ಗೆ. ಸ್ವಾತಿ ನಕ್ಷತ್ರದವರು ಯಾಕೆ ಯಾರಿಗೂ ಸಂಪೂರ್ಣವಾಗಿ ಸಿಗುವುದಿಲ್ಲ, ಯಾಕೆ ಇವರನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗುವುದಿಲ್ಲ, ಯಾಕೆ ಇವರ ಜೀವನದಲ್ಲಿ ಸ್ಟೆಬಿಲಿಟಿ ಲೇಟಾಗಿ ಬರುತ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಸ್ವಾತಿ ನಕ್ಷತ್ರದ ಮೂಲ ಸ್ವಭಾವಗಳೇನು, ಗುಣಲಕ್ಷಣಗಳೇನು, ಸ್ವಾತಿ ನಕ್ಷತ್ರ ಏನು ಹೇಳುತ್ತೆ, ಅದ್ರ ಬಗ್ಗೆ ಈ ದಿನ ನಾವು ಮಾತನಾಡೋಣ. ಇಲ್ಲಿ ನಕ್ಷತ್ರದಲ್ಲಿ 4 ಪಾದಗಳು ಬರುತ್ತೆ. ಅದನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಸ್ವಾತಿ ನಕ್ಷತ್ರ 1ನೇ ಪಾದ ಹೇಗಿರುತ್ತೆ, 2ನೇ ಪಾದ, 3ನೇ ಪಾದ, 4ನೇ ಪಾದ ಯಾವ್ಯಾವ ಥರ ಇರುತ್ತೆ, ಆ ನಕ್ಷತ್ರದ ಪಾದಗಳಿಂದ ಗುಣಲಕ್ಷಣಗಳು ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮತ್ತು ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಅವರ ಗುಣಲಕ್ಷಣಗಳು, ಸ್ವಭಾವಗಳು ಎಲ್ಲ ಬೇರೆ ಬೇರೆ ರೀತಿಯಾಗಿ ವಿಧಾನಗಳು, ವಿಚಾರಗಳೆಲ್ಲ ಬೇರೆ ರೀತಿ ಇರುತ್ತೆ. ಇಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಅವರ ಗುಣ ಸ್ವಭಾವಗಳು ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಮೂಲವಾಗಿ ಸ್ವಾತಿ ನಕ್ಷತ್ರ ಅಂದರೆ ಏನು, ಸ್ವಾತಿ ನಕ್ಷತ್ರದ ಮೂಲ ಗುಣಲಕ್ಷಣಗಳೇನು, ಇದನ್ನು ಸೈಕಲಾಜಿ ಪ್ರಕಾರ ಯಾವ ರೀತಿ ಇದನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ಸೊ ಮೊದಲನೇದಾಗಿ ಸ್ವಾತಿ ನಕ್ಷತ್ರದ ಇಲ್ಲಿ ಅಧಿಪತಿ ನೋಡಿದಾಗ ರಾಹು ಗ್ರಹ. ಸೊ ರಾಹು ಗ್ರಹ ಮತ್ತು ಸ್ವಾತಿ ನಕ್ಷತ್ರ ಬರೋದು ತುಲಾ ರಾಶಿಯಲ್ಲಿ, ಅದಕ್ಕೆ ಅಧಿಪತಿ ಶುಕ್ರ ಗ್ರಹ. ಸೊ ಇಲ್ಲಿ ಈ ಒಂದು ಕಂಬೈನ್ ನಾವು ನೋಡಿದಾಗ ರಾಹು ಗ್ರಹ ಅಂತ ಬಂದರೆ ಇದರ ದೇವತೆ ವಾಯುದೇವರು ಅಂತ ಹೇಳ್ತೀವಿ. ಸೊ ಅಂದರೆ ವಾಯುದೇವರು ಅಂದರೆ ಗಾಳಿ, ರಾಹು ಅಂದ್ರೆ ಹೊಗೆ ಮತ್ತು ಗಾಳಿ, ಈ ಎರಡರ ಕಾಂಬಿನೇಷನ್ ನಾವು ಮೂಲವಾಗಿ ತತ್ವವಾಗಿ ವೈಜ್ಞಾನಿಕವಾಗಿ ತಗೊಂಡಾಗ ಸ್ವಾತಿ ನಕ್ಷತ್ರದವರು ಸ್ವತಂತ್ರ ಪ್ರಿಯರು ಅಂತ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಫ್ರೀಡಮ್ ಅಂತ ಹೇಳುತ್ತೆ. ಗಾಳಿ ಅಂದರೆ ಫ್ರೀಡಮು, ಗಾಳಿಯನ್ನು ನಾವು ಹಿಡಿಯಲು ಸಾಧ್ಯವೇ ಇಲ್ಲ ಅಲ್ವಾ. ಅದೇ ರೀತಿ ಗಾಳಿ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಅದೇ ಸ್ವಾತಿ ನಕ್ಷತ್ರದ ವ್ಯಕ್ತಿತ್ವ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇವರಿಗೆ ಯಾರಾದರೂ ಹೇಳಿದರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದರೆ ಅವರು ಹೊರಗೆ ಓಡೋಗ್ಬಿಡ್ತಾರೆ. ಅಂದರೆ ಯಾರೋ ವಿರೋಧವಾಗಿಯೂ ಇರೋದಿಲ್ಲ, ಬಟ್ ಆದರೆ ಇವರಿಗೆ ಫ್ರೀಡಮ್ನ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಗೌರವ ಸಿಗೋದಾದರೆ ಮಾತ್ರ ಅಲ್ಲಿ ಅವರಿಗೆ ಸ್ವತಂತ್ರತೆ ಹೆಚ್ಚಾಗಿ ಅವರು ನೋಡ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವರು ತಮ್ಮ ಲೈಫಲ್ಲಿ ತಮ್ಮ ರೀತಿಯಲ್ಲೇ ಕಟ್ಟಿಕೊಳ್ಳಲು ಇಷ್ಟಪಡ್ತಾರೆ. ಫ್ರೀಡಮ್ ಆಗಿರಬೇಕು, ನಾನು ನನ್ನ ಯೋಚನೆಯಂತೆ ಬದುಕಬೇಕು, ನನ್ನ ಆಲೋಚನೆಯೇ ಬೇರೆ, ನಾನೇ ಬೇರೆ, ನನ್ನ ಥಿಂಕಿಂಗೇ ಬೇರೆ ರೀತಿ ಇದೆ ಅಂತ ಅಂದ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಸೊ ಇಲ್ಲಿ ರಾಹುವಿನ ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಒಂದು ಓವರ್ ಥಿಂಕಿಂಗು ಮಾಡ್ತಾರೆ, ತುಂಬಾ ಒಂದು ದೊಡ್ಡ ಕನಸುಗಳನ್ನು ಹೊತ್ಕೊಂಡಿರ್ತಾರೆ ಈ ನಕ್ಷತ್ರದವರು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವರ ಮನಸ್ಸು ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ, ಆದರೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಇವರ ಜೊತೆ ಮಾತನಾಡಿದಾಗ ಇವರು ಸೈಲೆಂಟ್ ಆಗಿರಬಹುದು, ಆದರೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಅನಲೈಸ್ ಮಾಡಿಕೊಂಡಿರ್ತಾರೆ. ಸೊ ಇವರು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ರಾಹುನ ನಾವು ಹೆಂಗಂತನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಗಾಳಿ ಯಾವಾಗ ಬರುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ, ಯಾವ ಕಡೆಯಿಂದ ಬರುತ್ತೆ, ಎಲ್ಲಿ ಹೋಗುತ್ತೆ, ಹೆಂಗೆ ಅಂತ ಯಾರಿಗೂ ಕಾಣಿಸಲ್ಲ. ಸೊ ಅದೇ ರೀತಿ ಇವರ ವ್ಯಕ್ತಿತ್ವನೂ ಹಾಗೆ ಇರ್ತಾರೆ, ತುಂಬ ಸೀಕ್ರೆಟಿವ್ ನೇಚರ್ ಇರುತ್ತೆ. ಸೊ ಇದು ರಾಹುವಿನ ಇಂಪ್ಲಿಸೆನ್ಸ್ ಇರೋದ್ರಿಂದ ಇದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತಲೂ ಹೇಳ್ಬೋದು. ಅನ್ಕನ್ವೆನ್ಷನಲ್ ಐಡಿಯಾಸು ಜಾಸ್ತಿ ಬರುತ್ತೆ, ಡಿಫ್ರೆಂಟ್ ಲೈಫ್ ಪಾತೂ ಇರುತ್ತೆ. ಇವರನ್ನು ಇವರು ಕ್ರೌಡಾಗಿ ಫಾಲೋ ಮಾಡುವವರಲ್ಲ, ತುಂಬಾ ಮೂಢನಂಬಿಕೆ ಅಂತ ತುಂಬ ಹೋಗೋದಲ್ಲ. ಗಾಳಿ ಅಂದ್ರೇ ವಿಮಾನ ಅಂತ ಹೇಳ್ತೀವಿ, ಗಾಳಿ ಅಂದ್ರೇ ಟವರ್ ಅಂತ ಹೇಳ್ತೀವಿ. ಗಾಳಿಗೆ ಸಂಬಂಧಪಟ್ಟಿದ್ದ ಇರೋದ್ರಿಂದ ತುಂಬಾ ವೇಗವಾಗಿ ಫಾಸ್ಟಾಗಿ ಯೋಚನೆ ಮಾಡೋರಾಗಿರ್ತಾರೆ. ಸೊ ಅದಕ್ಕೋಸ್ಕರ ಇವರಿಗೆ ಸ್ಟೆಬಿಲಿಟಿ ಯಾಕೆ ಕಮ್ಮಿ ಅಂತ ಹೇಳಿದ್ರೆ ಸ್ವಾತಿ ನಕ್ಷತ್ರದ ಈ ಅಧಿಪತಿ ರಾಹು ಗಾಳಿಯ ತತ್ವ ಇರೋದ್ರಿಂದ ಗಾಳಿ ಯಾವಾಗಲೂ ಒಂದೇ ಜಾಗದಲ್ಲಿ ನಿಲ್ಲುವುದಿಲ್ಲವಲ್ಲ, ಗಾಳಿ ಯಾವಾಗಲೂ ಒಂದೇ ಕಡೆ ಇರೋದಿಲ್ಲ, ಹಂಗಾಗಿ ಇವರು ಸ್ಟೇಬಲ್ ಆಗಿರಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಜಾಬ್ ಚೇಂಜ್ ಆಗೋದು, ಪ್ಲೇಸ್ ಚೇಂಜ್ ಮಾಡೋದು, ಮೈಂಡ್ಸೆಟ್ ಚೇಂಜ್ ಆಗೋದು ಇವರ ಜೀವನದಲ್ಲಿ ಕಾಮನ್ ವಿಷಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಾದರೂ ಜಾತಕದಲ್ಲಿ ರಾಹು ಚಂದ್ರ ಕಾಂಬಿನೇಷನ್ ಬಂದಾಗ, ಚಂದ್ರ ಏನಾದರೂ ವೀಕ್ ಆದಾಗ ಇನ್ನೂ ಜಾಸ್ತಿ ಡಿಪ್ರೆಷನ್ ಆಗೋವಂಥದ್ದು ಸಾಧ್ಯತೆಯೂ ಇರುತ್ತೆ. ಸ್ಟೇಬಿಲಿಟಿನೂ ಸಹ ಅಲ್ಲಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇದನ್ನು ದೋಷದಿಂದ ನಾವು ನೋಡ್ಕೋಬಾರ್ದು, ಇದು ಅವರ ನೇಚರ್ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಇದು ದೋಷ, ಆ ಪರಿಹಾರ ಮಾಡಿರಿ, ಈ ಪರಿಹಾರ ಮಾಡಿರಿ, ಶಾಂತಿ ಮಾಡಿಸಿ ಅಂತ ಎಲ್ಲ ಹೇಳ್ತಾರೆ. ಆ ಥರ ಏನಿಲ್ಲ, ಅವರ ಹುಟ್ಟು ಗುಣ ನೇಚರ್ ಆಗಿರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಸೈಕಾಲಜಿ ಪ್ರಕಾರ. ಸೊ ಯಾವ ಥರ ನಾವು ಚೇಂಜಸ್ ಆಗಬೇಕು, ಯಾವ ಥರ ನಾನು ಬದಲಾವಣೆ ಆಗಬೇಕು, ನಮ್ಮ ಲೈಫ್ ಸ್ಟೈಲಲ್ಲಿ ಹೇಗೆ ನೋಡ್ಕೋಬೇಕು, ಫಸ್ಟು ಅವ್ರ ಬಗ್ಗೆ ಅವ್ರು ಅರ್ಥ ಮಾಡಿಕೊಂಡ್ರೆ
ಸೊ ಅದೇ ದೊಡ್ಡ ಪರಿಹಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ಕೆರಿಯರ್ ಪ್ಯಾಟ್ರನ್ ನಾವು ನೋಡೋದಾದರೆ ಸ್ವಾತಿ ನಕ್ಷತ್ರದವರಿಗೆ ಬಿಸ್ನೆಸ್ಸಸ್ಸು, ಟ್ರೆಂಡಿಂಗು, ಮಾರ್ಕೆಟಿಂಗು, ಆನ್ಲೈನ್ ವರ್ಕ್ ಅಂತೂ ತುಂಬ ಚೆನ್ನಾಗಿ, ಯಾಕೆಂದರೆ ಇದೆಲ್ಲ ಆನ್ಲೈನ್ನಲ್ಲಿ ಮಾಡೋಂಥ ಕೆಲಸಗಳು, ಫಾರಿನ್ಗೆ ರಿಲೇಟೆಡ್ ಕೆಲಸಗಳು, ಎಕ್ಸ್ಪೋರ್ಟು, ಇಂಪೋರ್ಟು ಮತ್ತು ಈ ಕೆಲಸಗಳೆಲ್ಲ, ಮತ್ತು ಈ ಟವರ್ಗೆ ಸಂಬಂಧಪಟ್ಟ ಕೆಲಸಗಳು, ಗಾಳಿಗೆ ಸಂಬಂಧಪಟ್ಟ ಕೆಲಸಗಳು ಅಂತಂದರೆ ಈ ಯೋಗ ಅಭ್ಯಾಸ ಪ್ರಾಣಾಯಾಮ ಮಾಡಿಸೋದು, ಅದು ಗಾಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇದರಲ್ಲೆಲ್ಲ ತುಂಬಾ, ಯಾಕೆಂದರೆ ಜಾತಕದಲ್ಲಿ ಅದು ರಾಹುವಿನ ಒಂದು ಮತ್ತು 10ನೇ ಮನೆ ಅಧಿಪತಿ. ಯಾಕೆಂದರೆ ಒಂದು ಪ್ರೊಫೆಷ್ನಲ್ ಒಂದು ಕೇರಿಯರ್ ಲೈಫು ಮತ್ತು ಕೇರಿಯರ್ ಬಗ್ಗೆ ನಾವು ನೋಡೋದಾದರೆ ಜಾತಕದಲ್ಲಿ ವೆರಿ ಇಂಪಾರ್ಟೆಂಟಾಗಿ D10 ಚಾರ್ಟು ನೋಡ್ಕೋಬೇಕು. ಆಮೇಲೆ KP ಪ್ರಕಾರ 10ನೇ ಮನೆಯ ಕಸ್ಬಲ್ ಸಬ್ಲಾಡು, ಇದನ್ನೆಲ್ಲ ನಾವು ಕಂಬೈನ್ ಮಾಡಿ ನೋಡಿದಾಗ ಯಾವ ಉದ್ಯೋಗ ಇವರಿಗೆ ಶೂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನಕ್ಷತ್ರ ಅಂತ ಬಂದಾಗ ನಕ್ಷತ್ರದಲ್ಲಿ ಆ ಒಂದು ಕ್ವಾಲಿಟಿ ಅನ್ನೋದು ಅವರಿಗೆ ಅಲ್ಲಿ ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಂಪೋರ್ಟ್ ಎಕ್ಸ್ಪೋರ್ಟು ಬಿಸ್ನೆಸ್ಸು ಇವು ಶೂಟ್ ಆಗೋಂತಹ ಸಾಧ್ಯತೆ ಇರುತ್ತೆ. ಇವರು ಏನಪ್ಪ ಅಂತಂದರೆ ರುಟೀನಾಗಿ ಮಾಡೋ ಕೆಲಸಗಳು ಇವ್ರಿಗೆ ಬರಲ್ಲ. ಅಂದರೆ 9 ಗಂಟೆಗೆ ಆಫೀಸಿಗೆ ಹೋದ್ನ, 5 ಗಂಟೆಗೆ ಮುಗಿಸ್ಕೊಂಡು ಮನೆಗೆ ಬಂದನ, ಇದು ತುಂಬ ಸಫರ್ ಕೊಡುತ್ತೆ ಇವರಿಗೆ ಅಂತ ಹೇಳ್ಬೋದು. ಮತ್ತು ಲೇಟ್ ಸಕ್ಸಸ್ ಪ್ಯಾಟರ್ನ್ ಕೂಡ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಓನಾಗಿ, ಯಾಕೆಂದರೆ ಫ್ರೀಡಮ್ ಬಯಸ್ತಾರೆ, ಓನಾಗಿ ಏನಾದರೂ ಮಾಡಬೇಕು, ಓನಾಗಿ ಏನಾದರೂ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಆಲೋಚನೆ ಜಾಸ್ತಿ ಇರುತ್ತೆ. ಆದರೆ ಒನ್ಸ್ ಗ್ರೋತ್ ಸ್ಟಾರ್ಟ್ ಆಯಿತು ಅಂತಂದರೆ ವೇಗವಾಗಿ ಹೋಗ್ತಾರೆ. ಲೇಟ್ ಸಕ್ಸಸ್ಸು ಪ್ಯಾಟರ್ನ್ ಇರುತ್ತೆ. ಬಟ್ ಆದರೆ ಒಂದು ಗಾಳಿ ಹಂಗೇ ಬಂತು ಅಂತಂದರೆ ಎಬ್ಬರಿಸ್ಬಿಡುತ್ತೆ ಬಿಳುಗಾರಿ ಥರ, ಇಲ್ಲ ಅಂದರೆ ತುಂಬ ಸ್ಲೋ ಆಗಿಬಿಡುತ್ತೆ. ಅದೇ ಥರ ಇವರ ಲೈಫು ಆಗಿರುತ್ತೆ. ಸೊ ಇಲ್ಲಿ ನಾವು ಪ್ರೀತಿ ಮತ್ತು ಮದುವೆ ಜೀವನದ ಬಗ್ಗೆ ನಾವು ನೋಡ್ತಾ ಹೋದಾಗ ಇದು ತುಂಬ ಇಂಟ್ರೆಸ್ಟಿಂಗ್ ಭಾಗ ಅಂತಲೇ ಹೇಳ್ಬೋದು. ಸ್ವಾತಿ ನಕ್ಷತ್ರದವರು ಪ್ರೀತಿ ಮಾಡ್ತಾರೆ, ಆದರೆ ಎಕ್ಸ್ಪ್ರೆಷನ್ ಕಡಿಮೆ ಇರುತ್ತೆ. ಇವರಿಗೆ ಸ್ಪೇಸ್ ಬೇಕು. ಸ್ಪೌಸ್ ಕಂಟ್ರೋಲಿಂಗ್ ಆಗಿದ್ದರೆ ತುಂಬಾ ಕಷ್ಟ ಇರುತ್ತೆ. ಯಾಕೆಂದರೆ ಇವ್ರಿಗೆ ಫ್ರೀಡಮ್ ಕೊಟ್ಟರೆ ಒಳ್ಳೆ ಪಾರ್ಟ್ನರು ಇವರಿಗೆ ಸಿಗ್ತಾರೆ ಅಂತ ಹೇಳ್ಬೋದು. ಫ್ರೀಡಮ್ಮು ಪ್ಲಸ್ ಗೌರವ, ಈ ಎರಡು ತುಂಬಾ ಒಂದು ಹ್ಯಾಂಡ್ಲಿಂಗ್ ಅಂತ ಹೇಳ್ಬೋದು. ಎರಡು ಕೈ ಥರ ಇರುತ್ತೆ. ಫ್ರೀಡಮು ಮತ್ತು ಗೌರವ ಸಿಕ್ತು ಅಂದರೆ ನಿಮ್ಮ ಬೆಸ್ಟ್ ಪಾರ್ಟ್ನರ್ ಇವರಾಗಿರ್ತಾರೆ ನಿಮಗೆ ಅಂತ ಹೇಳ್ಬೋದು. ಸೊ ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸ್ವಾತಿ ನಕ್ಷತ್ರದಲ್ಲಿ ಬರುತ್ತೆ, ಡಿಸ್ಟೆನ್ಸ್ ಇರುತ್ತೆ, ಎಮೋಷ್ನಲ್ ಗ್ಯಾಪ್ ಉಂಟಾಗಬಹುದು. ಆದರೆ ಇವೆರಡನ್ನು ಅವರು ಬಯಸ್ತಾರೆ. ಸೊ ಇದೊಂದಿದ್ರೆ ಅವೆಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ಬೆಸ್ಟ್ ಪಾರ್ಟ್ನರು ತುಂಬಾ ಮೆಚ್ಯೂರ್ ಆಗಿರ್ತಾರೆ. ನಾನ್ ಕಂಟ್ರೋಲಿಂಗ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮೆಚ್ಯೂರ್ ಆಗಿರಬೇಕು, ಕ್ಲೈಮ್ ಆಗಿರಬೇಕು. ಸೊ ಇದು ಸ್ವಾತಿ ನಕ್ಷತ್ರದವರು ಲೇಟ್ ಮ್ಯಾರೇಜ್ ಚಾನ್ಸಸ್ಸು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಲೇಟ್ ಮ್ಯಾರೇಜ್ ಆದರೆ ಒಳ್ಳೆಯದು, ಬಟ್ ಚಾನ್ಸಸ್ಸು ಅದೇ ಥರ ಇರುತ್ತೆ. ಸೊ ಜಾತಕದಲ್ಲಿ ಶನಿಯ ಒಂದು ಏನಾದರೂ ಕನೆಕ್ಷನ್ ಇತ್ತು 7ನೇ ಮನೆಗೆ ಅಂತಂದಾಗ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಅಂತಂದರೆ ಫಾಸ್ಟಾಗಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಲೇಟ್ ಆದರೆ ಒಳ್ಳೆಯದು. ಕೆಲವರಿಗೆ ಲಾಂಗ್ ಡಿಸ್ಟೆನ್ಸ್ ಮ್ಯಾರೇಜ್ ಪ್ಯಾಟರ್ನ್ ಕೂಡ ಕಾಣ್ಬೋದು. ಸೊ ಇವರು ವೀಕ್ನೆಸ್ ಏನಪ್ಪ ಅಂತ ನಾವು ನೋಡೋದಾದರೆ ಸ್ವಾತಿ ನಕ್ಷತ್ರ ಬಿಗ್ಗೆಸ್ಟ್ ಚಾಲೆಂಜಸ್ ಏನಪ್ಪ ಅಂತಂದರೆ ಓವರ್ ಥಿಂಕಿಂಗ್ ಮಾಡ್ತಾರೆ. ಸೊ ಆಮೇಲೆ ಡಿಸಿಷನ್ನಲ್ಲಿ ತುಂಬ ಡಿಲೇ ಮಾಡ್ತಾರೆ, ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗಲ್ಲ. ಸಡನ್ ಮೂಡ್ ಚೇಂಜಸ್ ಆಗುತ್ತೆ. ಕೆಲವೊಮ್ಮೆ ಅಡಕ್ಟಿವ್ ಟೆಂಡೆನ್ಸಿನೂ ಇರುತ್ತೆ. ಹೊರಗೆ ಸ್ಟ್ರಾಂಗ್ ಕಾಣಿಸಿದ್ರು ಒಳಗಡೆ ಇನ್ಸೆಕ್ಯೂರಿಟಿ ಇರುತ್ತೆ ಇವರಿಗೆ. ಇವರ ಹಿಡನ್ ಸ್ಟ್ರೆಂತ್ ಏನಪ್ಪ ಅಂದರೆ ಇವರ ಬಿಗ್ಗೆಸ್ಟ್ ಪವರ್ ಏನು ಅಂತ ನಾವು ನೋಡೋದಾದರೆ ಇವರು 0ದಿಂದ ಸ್ಟಾರ್ಟ್ ಮಾಡಿ ಬಿಲ್ಡ್ ಮಾಡಬಲ್ಲರು. ಅಷ್ಟೊಂದು ಕೆಪಾಸಿಟಿ ಇರುತ್ತೆ. ರಾಹುನ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗಲ್ಲ. ಯಾವಾಗ ಹೇಗೆ ಅವರು ಹಿಂಗೆ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅವರು ಯಾವಾಗ ಬೇಕಾದ್ರೂ ಸಡನ್ನಾಗಿ ಗ್ರೋತ್ ಆಗ್ಬೋದು. ಸೊ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಇಲ್ಲಿ ನೆಟ್ವರ್ಕಿಂಗ್ ಸ್ಕಿಲ್ಲು ಸ್ಟ್ರಾಂಗ್ ಆಗಿರುತ್ತೆ, ಪೀಪಲ್ ಕನೆಕ್ಷನು ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಆದರೆ ಸೋಷಿಯಲ್ ಮೀಡಿಯಾದಿಂದ ತುಂಬ ಕೇರ್ಫುಲ್ ಆಗಿರಬೇಕು. ರಾಹುವಿನ ಇನ್ಫ್ಲುಯೆನ್ಸ್ ಇರುತ್ತೆ. ಬಟ್ಟು ಇವರು ತುಂಬಾ ಅಟ್ರಾಕ್ಷನ್ಗೆ ಒಳಗಾಗುವಂಥದ್ದನ್ನು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದು ಬಿಟ್ಟರೆ ತುಂಬ ಸ್ಲೋ ಸ್ಟಾರ್ಟ್ ಮಾಡಿದ್ರೂ ತುಂಬ ರೈಸ್ ಆದಮೇಲೆ ತುಂಬ ಪವರ್ಫುಲ್ಲಾಗಿ ಗ್ರೋತ್ ಆಗೋಂತಹ ಸಾಧ್ಯತೆ ಕೂಡ ತುಂಬ ಇರುತ್ತೆ ಈ ಒಂದು ನಕ್ಷತ್ರಕ್ಕೆ. ಸೊ ನಾವು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಸೈಡ್ ನೋಡಿದ್ರೆ ರಾಹು ಇನ್ಫ್ಲುಯೆನ್ಸ್ ಇದ್ದವರಿಗೆ ಮೈಂಡ್ ರೆಸ್ಟ್ಲೆಸ್ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ನಾವು ಇದಕ್ಕೆ ರೆಮಿಡಿಯಾಗಿ ನಾವು ನೋಡೋದಾದರೆ ಪ್ರಾಣಾಯಾಮ, ಮೆಡಿಟೇಷನ್ನು ಮತ್ತು ವಾಕಿಂಗು, ಓಪನ್ ಏರ್ ಇರೋ ಕಡೆ ವಾಕಿಂಗ್ ಮಾಡೋದು, ಇದೆಲ್ಲ ತುಂಬಾ ಇವರಿಗೆ ಲೈಫಲ್ಲಿ ಬ್ಯಾಲೆನ್ಸಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ವಾಯುತತ್ವ ಇರೋದ್ರಿಂದ ವಾಯುತತ್ವವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಆವಾಗ ಇವರಿಗೆ ಆ ಒಂದು ಏನು ಮೈಂಡು ಫ್ಲಕ್ಚುಯೇಷನ್ ಆಗೋದು, ಡಿಪ್ರೆಷನ್ ಆಗೋದು, ಅಥವಾ ಸ್ಟೇಬಲ್ ಆಗಿ ಇಲ್ಲದೇ ಇರೋಂಥದ್ದು, ಅದೆಲ್ಲ ಒಂದು ಚೇಂಜಸ್ಸು, ಬದಲಾವಣೆಗಳನ್ನು ಕಾಣ್ಬೋದು ಅಂತ ಹೇಳ್ತೀವಿ. ಏಜ್ ಬೈ ಏಜ್ ಇವರು ಡಿಫ್ರೆನ್ಸಸ್ ನಾವು ನೋಡೋದಾದರೆ ಇವರು ಚೈಲ್ಡ್ಹುಡ್ಡಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಯೂತ್ ಬಂದಾಗ ಎಕ್ಸ್ಪ್ಲೋರೇಷನ್ ಇರುತ್ತೆ. ಮಿಡ್ಲ್ ಲೈಫಲ್ಲಿ ಸ್ಟೆಬಿಲಿಟಿ ಬಗ್ಗೆ
ತುಂಬಾ ಯೋಚನೆ ಮಾಡ್ತಾರೆ. ಆಮೇಲೆ ಲೆಟರ್ ಲೈಫು ಅಂತ ಬಂದಾಗ, ಲಾಸ್ಟ್ ಲೈಫ್ ಅಂತ ಬಂದಾಗ ರೆಸ್ಪೆಕ್ಟ್ ಆ್ಯಂಡ್ ಗ್ರೋತು ತುಂಬ ಜಾಸ್ತಿ ನಾವು ಕಾಣ್ತೇವೆ. ಸ್ವಾತಿ ನಕ್ಷತ್ರದವರು ತುಂಬ ಲೇಟ್ ಬ್ಲೇಮರ್ ಆಗಿರ್ಬೋದು, ಆದರೆ ಮೆಚ್ಯೂರ್ಡ್ ಆದಮೇಲೆ ಸ್ಟ್ರಾಂಗ್ ಪರ್ಸ್ನಾಲಿಟಿನ ತುಂಬ ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಕೊನೆಯದಾಗಿ ಈ ನಕ್ಷತ್ರದವರಿಗೆ ಏನು ಹೇಳ್ತೀವಿ ಅಂದರೆ, ಸ್ವಾತಿ ನಕ್ಷತ್ರದವರು ಗಾಳಿಯಂತೆ, ಅವರನ್ನು ಹಿಡಿಯಲು ಸಾಧ್ಯವಿಲ್ಲ. ಆದರೆ ಅವರು ಲೈಫಲ್ಲಿ ಒಂದು ಸಲ ಜೀವನಕ್ಕೆ ತಾಜಾತನ ಅನ್ನೋದು ಕೊಡ್ತಾರೆ. ಆ ಲೈಫಲ್ಲಿ ಯಾವಾಗ ಅವ್ರು ಕೂಲ್ ಆಗ್ತಾರೆ, ಯಾವಾಗ ರೈಸ್ ಆಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರನ್ನ ಕಂಟ್ರೋಲ್ ಮಾಡಬೇಡಿ. ಅವರಿಗೆ ಸ್ಪೇಸ್ ಕೊಡಿ, ಅವರಿಗೆ ಟೈಮ್ ಕೊಡಿ, ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರಿಗೆ ಫ್ರೀಡಮ್ ಕೊಡಿ. ಆಗ ಅವ್ರ ಲೈಫಲ್ಲಿ ನೀವು ಹೇಳ್ದಂಗೆ ಅಥವಾ ನಿಮ್ಮ ಮೈಂಡ್ಸೆಟ್ಗೆ ಅವರು ಮ್ಯಾಚ್ ಆಗ್ತಾರೆ, ಅಥವಾ ನಿಮ್ಮ ಒಂದು ಅಡ್ಜಸ್ಟ್ಮೆಂಟಿಗೆ ಅವರು ಬರ್ತಾರೆ, ನಿಮ್ಮ ದಾರಿಗೆ ಬರ್ತಾರೆ ಅಂತ ಹೇಳ್ಬೋದು. ಅವರು ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ ಆಗಿ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದು ಸ್ವಾತಿ ನಕ್ಷತ್ರದ ಸಂಪೂರ್ಣ ಪರ್ಸ್ನಾಲಿಟಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಾತಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಇದರ ಡೀಟೇಲ್ ಆಗಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ವುಮೆನ್ ಸೈಕಾಲಜಿ ಪ್ರಕಾರ ಸ್ವಾತಿ ನಕ್ಷತ್ರ ಹುಟ್ಟಿದ ಹೆಣ್ಣು ಮಕ್ಕಳ ಸ್ವಭಾವಗಳು ಯಾವ ರೀತಿ ಮಾರ್ಪಾಡಾಗುತ್ತೆ, ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಮಸ್ಕಾರ.